Once again, welcome to all of you. So today our topic is on Himalayan berry juice. ಸೊ ಪ್ರತಿದಿನ ಒಂದು ಪ್ರಾಡಕ್ಟ್ ಬಗ್ಗೆ ನಾವು ತಿಳ್ಕೊಂತಾ ಇದೀವಿ. ಸೊ ಪ್ರಾಡಕ್ಟ್ ಬಗ್ಗೆ ನಮಗೆ ಎಷ್ಟು ಗೊತ್ತಿದ್ರೆ ಅಷ್ಟು ನಾವು ಈಸಿಯಾಗಿ ಸೇಲ್ಸ್ ಕ್ಲೋಸ್ ಮಾಡ್ಬೋದು. ಯಾಕಂದ್ರೆ ನಿಮ್ಗೆ ನಾಲೆಡ್ಜ್ ಇದ್ದಷ್ಟು ನಿಮ್ಗೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ನಿಮ್ ಕಡೆ ಇರುತ್ತೆ. ಯಾವ್ದ್ರಲ್ಲಿ ನೀವು ಕಾಂಪ್ರಮೈಸ್ ಆಗೋದಿಲ್ಲ. ಸೊ ಡೆಫಿನೆಟ್ಲಿ ಇನ್ಫಾರ್ಮೇಶನ್ ಕೊಡ್ತೀರಾ. ಸೊ ಅವ್ರನ್ನ ಈಸಿಯಾಗಿ ನೀವು ಕ್ಲೋಸಿಂಗ್ ಮಾಡಿಕೊಂಡು ನಿಮ್ಮ ಒಂದು ಟೀಮ್ಗೆ ಜಾಯಿನ್ ಮಾಡ್ಕೊಳ್ಳೋಕೆ ಬಹಳಷ್ಟು ಅನುಕೂಲ ಆಗುತ್ತೆ. ಅಟ್ ದಿ ಸೇಮ್ ಟೈಮ್ ನೀವೊಬ್ಬ ಹೆಲ್ತ್ ಅಡ್ವೈಸರ್ ಆಗಿ ನೀವು ಪ್ರತಿಯೊಂದು ಕಡೆ ನೀವು ಹೆಸರು ಮಾಡ್ತೀರಿ. ಆ ರೀತಿಯಲ್ಲಿ ನಿಮಗೂ ಇನ್ಫಾರ್ಮೇಶನ್ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದಿನ ಪ್ರತಿಯೊಂದು ಪ್ರಾಡಕ್ಟ್ ಅನ್ನ ನಾವು ಕಲಿತಾ 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 ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 300+ ಪ್ರಾಡಕ್ಟ್ಸ್ ಹೆಲ್ತ್ ಪ್ರಾಡಕ್ಟ್ಸೇ ಇದಾವೆ ನಮ್ಮಲ್ಲಿ. ಸೊ ಡೈಲಿ ಒಂದೊಂದು ನಾವು ಅರ್ಥ ಮಾಡ್ಕೊಂಡ್ರು ಸಾಕು. ಅಟ್ಲೀಸ್ಟ್ ಒಂದು ಬಹಳಷ್ಟು ಮಂದಿ ಒಂದು 10-20ವರೆಗೂ ಡೈಲಿ ಕಲಿತಾರ, ಅದು ಡಿಫ್ರೆಂಟ್. ಬಟ್ ಅಟ್ಲೀಸ್ಟ್ ಒಬ್ಬೊಬ್ರು 1% ಅನ್ಕೊಂಡ್ರು ಒಂದು ವರ್ಷದ ಒಳಗಡೆ ಕಂಪ್ಲೀಟ್ ಪ್ರಾಡಕ್ಟ್ಸ್ ಇನ್ಫಾರ್ಮೇಶನ್ ಎಲ್ಲ ನಿಮಗೆ ಸಿಗ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಅಂದ್ರೆ ಪ್ರೀಮಿಯಂ ಪ್ರಾಡಕ್ಟ್ಸ್ ಸ್ವಲ್ಪ ಮೇಜರ್ ಆಗಿ ಸ್ವಲ್ಪ ಒತ್ತು ಕೊಡ್ತಾ ಇರೋಂಥ ಪ್ರಾಡಕ್ಟ್ಸ್ ಏನಾದ್ರು ಇದಾವೆ, ಇದನ್ನ ಸ್ಟ್ರೆಸ್ ಆಗಿ ನಾವು ಸಿಂಗಲ್ ಆಗಿ ನಾವು ಹೇಳ್ತಾ ಬರ್ತೀವಿ. ಇನ್ನು ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ಕಾಂಬಿನೇಷನ್ ಹೆಂಗ್ ಮಾಡೋದು, ಯಾವ ಯಾವ ಪ್ರಾಡಕ್ಟ್ ಒಂದು ಡಿಸಾರ್ಡರ್ ಮೇಲೆ ಕಾಂಬಿನೇಷನ್ ಹೆಂಗ್ ಕೊಡೋದು ಅನ್ನೋದು ಬಹಳ ಈಸಿಯಾಗಿ ಗೊತ್ತಾಗ್ತಾ ಬರುತ್ತೆ ನಿಮ್ಗೆ. ಸೊ ಮೇಜರ್ ಆಗಿರೋಂಥ ಕೆಲವೊಂದು ಪ್ರಾಡಕ್ಟ್ಸ್ ಮಾತ್ರ ನಾನು ಏನ್ ಮಾಡ್ತಾ ಇರ್ತೀನಿ, ಇದರಲ್ಲಿ ಒಂದೊಂದು ಪ್ರಾಡಕ್ಟ್ ಬಗ್ಗೆನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದ್ ನಿಮಿಷ ಮ್ಯೂಟ್ ಮಾಡ್ತೀನಿ. ರೈಟ್, ಎಲ್ಲಾದ್ರೂ ನಿಮ್ಗೆ ಡಿಸ್ಟರ್ಬೆನ್ಸ್ ಅನಿಸಿದೆ ಅಂದ್ರೆ ಜಸ್ಟ್ ಮೆಸೇಜ್ ಹಾಕ್ತಾ ಬನ್ನಿ. ರೈಟ್, ಸೊ ಆರಾಮಾಗಿ ಆ ಒಂದು ಪ್ಲೇಸ್ ಅಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಬನ್ನಿ. ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮ್ಗೆ ವಂಡರ್ಫುಲ್ ಅನ್ಸುತ್ತೆ. ಸೊ ನಮ್ಗೆ ಇಷ್ಟು ಮಾಹಿತಿ ಗೊತ್ತಿದ್ದಿಲ್ಲ, ಡೆಫಿನೆಟ್ಲಿ ಈ ಪ್ರಾಡಕ್ಟ್ ಇಷ್ಟೆಲ್ಲ ವರ್ಕ್ ಮಾಡುತ್ತಾ, ಸೊ ಇದರಲ್ಲಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದೆನಾ ಅಂತ ಹೇಳಿ ನಿಮ್ಗೆ ಎಲ್ಲವೂ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಸಿಗ್ತಾ ಬರುತ್ತೆ. ರೈಟ್, ಸೊ ಹಾಗಾಗಿ ಡೈಲಿ 1 ಅವರ್ ನಿಮ್ಗೆ ಒಂದು ಲರ್ನಿಂಗ್ಗೋಸ್ಕರನೇ ಕೆಲಸ ಇಟ್ಬಿಡಬೇಕು. ಅದಕ್ಕೊಂದು ಸಪ್ರೇಟ್ ಒಂದು ಟೈಮ್ ಸೆಟ್ ಮಾಡ್ಕೊಂಡಿರ್ಬೇಕು, ಒಂದು 7 to 8 ಫಾರ್ ಲರ್ನಿಂಗ್. ಸೊ ಮತ್ತೆ 8 ಗಂಟೆಯಿಂದ ಮತ್ತೆ 9 ಗಂಟೆ ತನಕ ಮತ್ತೆ ಕಂಪನಿ ಮೀಟಿಂಗ್ ಇರುತ್ತೆ. ಸೊ ಎಂಜಾಯ್ ಮಾಡ್ಬೋದು, ಅದನ್ನು ಹಿಂದಿಯಲ್ಲಿ ಇರುತ್ತೆ ಅಥವಾ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಸೊ ಅದನ್ನು ನೀವು ಜಸ್ಟ್ ವೀಕ್ಷಿಸಬಹುದು. ರೈಟ್, ಸೊ ನೆಕ್ಸ್ಟ್ ಥಿಂಗ್ ಈಸ್ ಹಿಮಾಲಯನ್ ಬೆರಿ ಜ್ಯೂಸ್ ನೋಡಿದ್ದಾರೆ. ಸೊ ಪ್ರಿಪೇರ್ಡ್ ಫ್ರಮ್ ಹಿಮಾಲಯನ್ ಬೆರೀಸ್ ಓನ್ಲಿ. ಏನು, ಹಿಮಾಲಯನ್ ಬೆರೀಸ್ ಲಿಂದನೇ ಪ್ರಿಪೇರ್ ಮಾಡಿರೋಂಥದ್ದು ಈ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಅದನ್ನೇ ಹಿಮಾಲಯನ್ ಬೆರಿ ಜ್ಯೂಸ್ ಅಂತ ಕರೀತಾರೆ. ಸೊ ಬೆರೀಸ್ ಲಿಂದ ಮಾಡಿರೋದು, ಸ್ಪೆಷಲಿ ಹಿಮಾಲಯನ್ ಬೆರೀಸ್ ಆಗಿರೋದ್ರಿಂದ ಸೊ ಹಿಮಾಲಯನ್ ಬೆರಿ ಜ್ಯೂಸ್ ಅಂತ ಕರೀತಿದ್ದಾರೆ. ರೈಟ್, ಆದ್ರೆ ಇದರಲ್ಲಿ ಇರುವಂತ ಕಂಟೆಂಟ್ ಏನಪ್ಪಾ ಅಂತಿದೆ ಅಂದ್ರೆ, ಸೊ ಅನ್ ಎಫೆಕ್ಟಿವ್ ಫಾರ್ಮುಲಾ ಫಾರ್ ನ್ಯಾಚುರಲ್ ವೆಲ್ ಬೀಯಿಂಗ್. ಸೊ ನಮ್ಮ ದೇಹ ಆರೋಗ್ಯವಾಗಿರ್ಬೇಕು, ಸೊ ಸ್ಪೆಷಲಿ ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಸೊ ಈ ಒಂದು ಫಾರ್ಮುಲಾ ದಿ ಬೆಸ್ಟ್ ಅಂತ ಹೇಳ್ಬೋದು. ಸೊ ಅಂತ ಒಂದು ಕಾಂಪೊನೆಂಟ್ಸ್, ಅಂತ ಒಂದು ಕಂಟೆಂಟ್ ಇದರಲ್ಲಿದೆ. ರೈಟ್, ಏನು ಅಂತೇಳಿ ನೆಕ್ಸ್ಟ್ ಸ್ಲೈಡ್ ಮೂಲಕ ನಿಮಗೆ ಪ್ರತಿಯೊಂದು ಗೊತ್ತಾಗ್ತಾ ಬರ್ತವೆ. ಸೊ ಪ್ರತಿಯೊಂದು ನಿಮ್ಗೆ ಕ್ವಶನ್ ಮಾರ್ಕ್ ಇರ್ತದೆ, ಅಲ್ಲೆಲ್ಲಿ ಕ್ವಶನ್ ಮಾರ್ಕ್. ಎವ್ರಿ ಸ್ಲೈಡ್ ಹ್ಯಾಸ್ ಎ ಕ್ವಶನ್ ಮಾರ್ಕ್ ಅಂಡ್ ಸೊಲ್ಯೂಷನ್ ಆಲ್ಸೋ. ಸೊ ಒಂದು ಕ್ವಶನ್ ಇರುತ್ತೆ, ಒಂದು ಆನ್ಸರ್ ಇರುತ್ತೆ, ಎಲ್ಲಾ ರೀತಿಯಲ್ಲಿ ನಿಮ್ಗೆ ಅರ್ಥ ಆಗ್ತಾ ಬರುತ್ತೆ. ರೈಟ್, ಯಾವುದೇ ರೀತಿಯಲ್ಲಿ ಡೌಟ್ ಬೇಡ. ನಾನು ಎಲ್ಲಿನೂ ನಿಮ್ಗೆ ಡೌಟ್ ಅಂತ ಇಡೋದಿಲ್ಲ. ಸೊ ಅಲ್ಲಿ ಪ್ರತಿಯೊಂದು ಫುಲ್ ಸ್ಟಾಪ್ ಇಟ್ಕೊಂಡಾನೆ ಹೋಗ್ತಾ ಇರ್ತೇನೆ. ಒಂದೊಂದು ಕ್ವಶನ್ಗೆ ಒಂದು ಆನ್ಸರ್ ಕೊಟ್ಟೆ ಫುಲ್ ಸ್ಟಾಪ್ ಇಟ್ಕೊಂಡೆ ಹೋಗ್ತಾ ಇರ್ತೇನೆ. ರೈಟ್, ಸೊ ಇನ್ನ ಏನಾದ್ರು ಡೌಟ್ಸ್ ಇತ್ತು ಜಸ್ಟ್ ನೀವು ಬರ್ಕೊಂಡಿರಿ, ಒಂದು ಪೇಪರ್ ಅಲ್ಲಿ ಬರ್ಕೊಡ್ರಿ, ಅಥವಾ ಒಂದು ನೀವು ರೆಕಾರ್ಡ್ ಮೇಂಟೈನ್ ಮಾಡ್ತಾ ಇದ್ರಿ ಅಂದ್ರೆ ಇನ್ನೂ ವೆರಿ ಹ್ಯಾಪಿ. ಯಾಕಂದ್ರೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ, ಯಾವ್ದಾದ್ರು ಒಂದು ಪಾಯಿಂಟ್ ಸಿಗ್ತದಂದ್ರೆ ಅದನ್ನ ನೆನ್ಪಿಟ್ಕೋಬೇಕು. ಸೊ ರೇರ್ ಪಾಯಿಂಟ್ಸ್ ಇರ್ತಾವ ಕೆಲವೊಂದು. ಸೊ ಅಂತವ್ ನೆನ್ಪಿಟ್ಕೊಂಡು ನೀವು ಪ್ರೆಸೆಂಟೇಶನ್ ಮಾಡ್ಬೇಕಾದ್ರೆ ಅಥವಾ ನೀವು ಯಾರಿಗಾದ್ರೂ ಒಬ್ಬ ವ್ಯಕ್ತಿ ತಿಳಿಸ್ಬೇಕಾದ್ರೆ ಸ್ವಲ್ಪ ಕೆಲವೊಂದು ಪದಗಳೆಲ್ಲ ಒತ್ತಿ ಹೇಳ್ಬೇಕಾಗುತ್ತೆ. ಸೊ ಇದರಲ್ಲಿರಂತ ಒಂದು ಯುನಿಕ್ ಕಂಟೆಂಟ್ ಆಗಿರ್ಬೋದು, ಇನ್ನೊಂದು ಸೊ ಒತ್ತಿ ಹೇಳಿದಾಗ ಏನಾಗುತ್ತೆ ಅಂದ್ರೆ ಅವರು ಜಸ್ಟ್ ಹೌದಾ ಅನ್ನೋ ರೀತಿಯಲ್ಲಿ ಅವರು ಆಶ್ಚರ್ಯ ಪಡುವಂತ ಒಂದು ಸಂಗತಿ ಆಗಿರ್ತದೆ. ಸೊ ಅದಕ್ಕಾಗಿ ನೋಟ್ಸ್ ಮಾಡ್ಕೊಳ್ರಿ. ರೈಟ್, and highest level of antioxidant and 190+ bioactive nutrients. ಇದರಲ್ಲಿ ಸಿಗಂತ 190+ bioactive nutrients ಆಗಿರ್ತದೆ. ಸೊ ಅದರಲ್ಲಿ ಪ್ಲಾಂಟ್ಸ್ ಅಲ್ಲಿ ಸಿಗಂತದ್ದು ಇರ್ಬೋದು, ಫ್ರೂಟ್ಸ್ ಅಲ್ಲಿ ಸಿಗಂತದ್ದು, ಫ್ರೂಟ್ಸ್ ಎಸ್ಪೆಷಲಿ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಲ್ಲಿ ಸಿಗಂತ ಬಯೋ ಆಕ್ಟಿವ್ ನ್ಯೂಟ್ರಿಯೆಂಟ್ಸ್ ಇವೆಲ್ಲ ನಮ್ಮ ದೇಹಕ್ಕೆ ಇನ್ನೂ ಆಕ್ಟಿವ್ ಆಗಿ, ಸೊ ಪ್ರತಿಯೊಂದು ರೀತಿಯಲ್ಲಿ ಹೆಲ್ದಿ ಆಗಿರ್ಲಿಕ್ಕೆ ಕೆಲಸ ಮಾಡಂತವೆ ಬಯೋ ಆಕ್ಟಿವ್ ನ್ಯೂಟ್ರಿಯೆಂಟ್ಸ್. ಸೊ ಇನ್ನೊಂದು ಬಂದ್ಬಿಟ್ಟು ಇದು 100% ನ್ಯಾಚುರಲ್ ಜ್ಯೂಸ್ ಆಗಿದೆ.
100% ನ್ಯಾಚುರಲ್. ಅಂದ್ರೆ ಇದ್ರ ಯಾವುದೇ ರೀತಿಯಲ್ಲಿ ಫ್ಲೇವರ್ ಇರುವುದಿಲ್ಲ. ಸೊ ಹಾಗಾಗಿ 100% ನ್ಯಾಚುರಲ್ ಜ್ಯೂಸ್ ಆಗಿರುತ್ತೆ ಇದು. ಹಿಪೋಪೆ ರಾಮ್ನೋಯಿಡೀಸ್ ಅಂತೇಳಿ ಇದನ್ನ ಸೈಂಟಿಫಿಕ್ ನೇಮ್, ಹಿಮಾಲಯನ್ ಬೆರಿ ಹಿಪೋಪೆ ರಾಮ್ನೋಯಿಡೀಸ್. ಸೊ ನಾನು ಅಲ್ಲಲ್ಲಿ ಕೆಲವೊಂದು ಫಾರ್ಮುಲಾಸ್ ಹೇಳ್ತಿರ್ತೀನಿ, ಅವನು ನೀವು ಬರ್ಕೊಂಡಿರಿ. ಇದನ್ನ ಹೆಚ್ ಆರ್ ಅಂತ ಬರ್ಕೊಟ್ರಿ. ಹೆಚ್ ಆರ್ ಅಂದ್ರೆ ಗೊತ್ತಲ್ಲ, ಹ್ಯೂಮನ್ ರಿಸೋರ್ಸ್, ರೈಟ್? ಹ್ಯೂಮನ್ ರಿಸೋರ್ಸ್ ಒಬ್ಬ ಎಂಪ್ಲಾಯ್ ಇರ್ತಾರೆ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಂತ, ಹೆಚ್ ಆರ್ ಅಂತ ಇರ್ತಾರೆ ಅವರು. ಸೊ ಟೋಟಲ್ ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ತಿರ್ತಾರೆ, ಪೀಪಲ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ತಿರ್ತಾರೆ. ಸೊ ಅವ್ರ ವರ್ಕ್ ಡೆವಲಪ್ಮೆಂಟ್ ಪ್ಲಾನಿಂಗ್ಸ್ ಅವು ಇವು ಎಲ್ಲ ನೋಡ್ತಿರ್ತಾರೆ. ಸೊ ಅದೇ ರೀತಿಯಲ್ಲಿ ಈ ಹಿಮಾಲಯನ್ ಬೆರಿನ ನೀವು ಹೆಚ್ ಬಿ ಅಂತ ನೀವು ಇದನ್ನ ಅನ್ಕೊಂಡ್ರೆ, ಹಿಪಾಪೆ ರ್ಯಾಮ್ನೋಯಿಡೀಸ್ ಅಂತ ಹೇಳಿ ಹೆಚ್ ಆರ್ ಅಂತ ಬರ್ಕೊಳ್ರಿ ಸಿಂಪಲ್ ಆಗಿ. ಇದೊಂದು ಫಾರ್ಮುಲಾ ನಿಮ್ಗೆ, ಹೆಚ್ ಆರ್, ಹಿಮಾಲಯನ್ ಬೆರಿ ಹೆಚ್ ಆರ್, ಹಿಮಾಲಯನ್ ಬೆರಿ ಹೆಚ್ ಆರ್. ಇಷ್ಟೇ. ಈ ಫಾರ್ಮುಲಾ ನಿಮ್ಗೆ ಯಾವತ್ತಿಗೂ ನೆನಪಿರ್ಬೇಕು, ರೈಟ್? ಸೊ ಇದು ಬಂದ್ಬಿಟ್ಟು ಸುಮಾರು 4,000ರಿಂದ 14,000 ಫೀಟ್ ಮೇಲೆ ಸಿಗಂತ ಒಂದು ಕೋಲ್ಡ್ ಕ್ಲೈಮೇಟ್ ಅಲ್ಲಿ ಸಿಗಂತ ಒಂದು ಎಕ್ಸ್ಟ್ರಾಕ್ಟ್ ಆಗಿರ್ತದೆ. ಸೊ ಈ ಫ್ರೂಟ್ಸ್ ಎಲ್ಲಿ ಸಿಗ್ತದೆ, ಅಷ್ಟು ಮೇಲೆ. ಸೊ 4,000 to 14,000 ಫೀಟ್. ಸೊ ಆ ಒಂದು ಆಲ್ಟಿಟ್ಯೂಡ್ ಅಲ್ಲಿ ಸಿಗಂತದ್ದು, ಸೊ ಬೆಟ್ಟದ ಪ್ರದೇಶಗಳಲ್ಲಿ ಸಿಗಂತ ಒಂದು ಹಿಮಾಲಯನ್ ಬೆರೀಸ್ ಅಂತ ಹೇಳ್ಬೋದು. ಸೊ ಇದರಲ್ಲಿರುವಂತ ವಿಟಮಿನ್ ಸಿ ಕಂಟೆಂಟ್ ಇರ್ಬೋದು, ಸೊ ಇ ಇರ್ಬೋದು, ಸೊ ಫ್ಲೇವನಾಯ್ಡ್ಸ್ ಇರ್ಬೋದು, ಸೊ ಅಂಡ್ ಹೆಲ್ತ್ಫುಲ್ ಕಾಂಪೋನೆಂಟ್ಸ್ ಇರ್ಬೋದು. ಸೊ ಸಿ ಬಂದ್ ಇದರಲ್ಲಿ ಹೆಚ್ಚಿಗೆ ವಿಟಮಿನ್ ಸಿ ಇದೆ. ಸಿ ಬಂದ್ಬಿಟ್ಟು ಬೆಸ್ಟ್ ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳಿದ್ವಿ. ಅದ್ರ ಜೊತೆಗೆ ಗ್ರೋತ್ ಆಗ್ಲಿಕ್ಕೆ, ಸೆಲ್ ರಿಪೇರ್ ಆಗಿರ್ಬೋದು, ಟಿಶ್ಯೂ ರಿಪೇರ್ ಆಗಿರ್ಬೋದು, ಅಥವಾ ಲಿಗ್ಮೆಂಟ್ಸ್ ಟೆಂಡೆನ್ಸ್ ರಿಪೇರ್ ಆಗಿರ್ಬೋದು. ಸೊ ವಿಟಮಿನ್ ಸಿ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಸೊ ವಿಟಮಿನ್ ಸಿ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಹೆಲ್ತಿಗೆ ಇರ್ತಾರೆ. ಸೊ ಕೊರೋನಾ ಟೈಮ್ ಅಲ್ಲಿ ಬಹಳಷ್ಟು ಮಂದಿ ವಿಟಮಿನ್ ಸಿ ಕೊಡ್ತಾ ಇದ್ದಾರೆ, ನಿಮ್ಗೆ ನೆನಪಿರ್ತದೆ, ವಿಟಮಿನ್ ಸಿ ಟ್ಯಾಬ್ಲೆಟ್ ತಗೊಳ್ರಿ ಅಂದ್ರೆ ಅವ್ರಿಗೆ ಇಮ್ಯುನಿಟಿ ಚೆನ್ನಾಗಿರ್ಲಿ. ಸೊ ಪ್ರತಿಯೊಂದು ಅಂದ್ರೆ ಸೆಲ್ ಡ್ಯಾಮೇಜ್ ಆಗ್ತಾ ಇದ್ರೆ, ಟಿಶ್ಯೂಸ್ ಡ್ಯಾಮೇಜ್ ಆಗ್ತಾ ಇದ್ರೆ ಇದು ರಿಪೇರ್ ಮಾಡ್ಲಿಕ್ಕೆ ವಿಟಮಿನ್ ಸಿ ಕೊಡ್ತಾ ಇದ್ರು, ರೈಟ್? ಅದೇ ರೀತಿಯಲ್ಲಿ ಇದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಇರ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ವಿಟಮಿನ್ ಇ ಇರ್ಬೋದು, ಇದು ಅಷ್ಟೇ, ವಿಟಮಿನ್ ಇನು ಅಷ್ಟೇ. ದಿಸ್ ಇಸ್ ದ ಬೆಸ್ಟ್ ಆಂಟಿ ಆಕ್ಸಿಡೆಂಟ್ ಇರ್ಬೋದು. ಸೊ ಕಣ್ಣಿನ ದೃಷ್ಟಿಗಾಗಿ ಇರ್ಬೋದು, ರಿಪ್ರೊಡಕ್ಷನ್ ಪ್ರಾಬ್ಲಮ್ಸ್ ಅಲ್ಲಿ ಇರ್ಬೋದು, ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ ಅಲ್ಲಿ ಇರ್ಬೋದು, ಬ್ರೈನ್ ಪ್ರಾಬ್ಲಮ್ಸ್ ಅಲ್ಲಿ ಇರ್ಬೋದು. ಈ ತರ ಹಲವಾರು ಪ್ರಾಡಕ್ಟ್ಸ್, ಹಲವಾರು ಕಂಟೆಂಟ್ ಇರೋದ್ರಂತ ಆ ಒಂದು ಹಿಮಾಲಯನ್ ಬೆರಿ ಜ್ಯೂಸ್ ಆಗಿರ್ತದೆ. ಇನ್ನೂ ಅದು ಅಲ್ಲದೆ, ಸೊ 12 ಟೈಮ್ಸ್, ಸೊ ವಿಟಮಿನ್ ಸಿ ಒಂದು ಆರೆಂಜ್ ಅಲ್ಲಿ ಏನಿರುತ್ತೆ ಅದಕ್ಕಿಂತ 12 ಟೈಮ್ಸ್ ವಿಟಮಿನ್ ಸಿ ಇದರಲ್ಲಿ ಇರ್ತದೆ. ಅರ್ಥ ಮಾಡ್ಕೋಬಹುದು, ಅಷ್ಟು ಸೂಪರ್ ಫ್ರೂಟ್ ಅಂತ ಹೇಳ್ಬೋದು. ಸೊ ಫೈಬರ್ ಇರ್ಬೋದು, ಆಂಟಿ ಆಕ್ಸಿಡೆಂಟ್ ಇರ್ಬೋದು, ವಿಟಮಿನ್ ಎ, B1, B12, ಸಿ, ಇ, ಕೆ, ಫ್ಲೇವನಾಯ್ಡ್ಸ್, ಲೈಕೋಪಿನ್, ಕೆರಾಟಿನಾಯ್ಡ್ಸ್ ಅಂಡ್ ಫೈಟೋಸ್ಟೆರಾಲ್ಸ್ ಇವೆಲ್ಲವೂ ಇರ್ತಾವ. ಸೊ ನಿಮಗೆ ಗೊತ್ತು, ಸೊ ವಿಟಮಿನ್ ಎ ಬಂದ್ಬಿಟ್ಟು ಇಮ್ಯುನಿಟಿ ಬೂಸ್ಟರ್ ಆಗಿರ್ತದ. ಸೊ ಏನಾದ್ರು ಇನ್ಫೆಕ್ಷನ್ಸ್ ಇತ್ತು ಅನ್ಕೊಟ್ರಿ, ಅದನ್ನ ಫೈಟ್ ಮಾಡ್ಲಿಕ್ಕೆ ವಿಟಮಿನ್ ಎ ಅನ್ನೋದು ಬೇಕೇ ಬೇಕಾಗುತ್ತೆ. ಅದೇ ರೀತಿಯಲ್ಲಿ B1 ಇರ್ಬೋದು, ಅದನ್ನ ಥೈಮಿನ್ ಅಂತ ಕರಿತಿರ್ತೀವಿ. ಸೊ ಅದು ಫುಡ್ ನ ಅಂದ್ರೆ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬೇಕು. ನಾವು ಊಟ ಮಾಡಿರೋಂತ ಫುಡ್ ನ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಥೈಮಿನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಬಂದ್ಬಿಟ್ಟು B12, ಇದು ಕೋಬಾಲಮಿನ್ ಅಂತ ಕರೀತಾರೆ, ಸೈಂಟಿಫಿಕ್ ನೇಮ್ ಇಸ್ ಕೋಬಾಲಮಿನ್ ಅಂತ ಕರೀತಾರೆ. ಇದರಲ್ಲಿ ಏನಂದ್ರೆ, ಸೊ RBC ಪ್ರಮೋಷನ್, ಸಾರಿ ಪ್ರೊಡಕ್ಷನ್ ಇರ್ಬೋದು. ಸೊ ರೆಡ್ ಬ್ಲಡ್ ಸೆಲ್ಸ್ ಚೆನ್ನಾಗಿ ಉತ್ಪಾದನೆ ಆಗ್ಬೇಕು, ಸೊ ಫಾರ್ಮೇಶನ್ ಆಗ್ಬೇಕು, ಅಥವಾ ಮೆಟಾಬಾಲಿಸಮ್ ಚೆನ್ನಾಗಿರ್ಬೇಕು ಅಂದ್ರೆ, ಸೊ ನರ್ವ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರಬಾರ್ದು ಅಂದ್ರೆ, ಸೊ DNA ಏನು ಪ್ರೊಡಕ್ಷನ್ ಕರೆಕ್ಟ್ ಇರಬೇಕು ಅಂದ್ರೆ, ಸೊ ವಿಟಮಿನ್ B12 ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್. ಸೊ ಎಸ್ಪೆಷಲಿ ಈ B12 ಡೆಫಿಷಿಯನ್ಸಿ ಬಂದ್ಬಿಟ್ಟು ನಾನ್ ವೆಜಿಟೇರಿಯನ್ಸ್ ಅಲ್ಲಿ ಇರಲ್ಲ, ವೆಜಿಟೇರಿಯನ್ಸ್ ಅಲ್ಲಿ ಬಹಳಷ್ಟು ಮಂದಿಯಲ್ಲಿ ಇರುತ್ತೆ. ಸೊ B12 ಬಂದ್ಬಿಟ್ಟು ನಾನ್ ವೆಜಿಟೇರಿಯನ್ಸ್ ಅಲ್ಲಿ ಬಹಳ ಸಿಗ್ತದೆ, ವೆಜಿಟೇರಿಯನ್ಸ್ ಗೆ ಸಿಗಲ್ಲ. ಯಾಕಂದ್ರೆ ಅವರು ನಾನ್ ವೆಜ್ ಅಲ್ಲಿ ವಿಟಮಿನ್ B12 ಇರೋಂಥದ್ದು ಜಾಸ್ತಿ, ಸೊ ಇದರಲ್ಲಿ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಸೊ ವೆಜಿಟೇರಿಯನ್ಸ್ ಬಹಳಷ್ಟು ಸಫರ್ ಆಗ್ತಿರ್ತಾರೆ. ಸೊ ಡೆಫಿನೆಟ್ಲಿ ಅವರಿಗೆ ಸೊ ವಿಮಾಲಯನ್ ಬೆರಿ ಜ್ಯೂಸ್ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು, ಆಕ್ಚುಲಿ ವಿಟಮಿನ್ B12 ಇರೋದ್ರಿಂದಾನು. ಆಮೇಲೆ ಇದರಲ್ಲಿರೋಂಥ ವಿಟಮಿನ್ ಎ, ಇ, ಸೊ ಇದು ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಿದೆ ನಾನು. ವಿಷನ್ ಗಾಗಿ, ರಿಪ್ರೊಡಕ್ಷನ್ ಸಿಸ್ಟಮ್ ಅಂದ್ರೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಅಲ್ಲಿ ಇರ್ಬೋದು, ಸ್ಕಿನ್ ಪ್ರಾಬ್ಲಮ್ ಅಲ್ಲಿ ಇರ್ಬೋದು, ಅಥವಾ ಬ್ರೈನ್ ರಿಲೇಟೆಡ್ ಇಶ್ಯೂಸ್ ಏನಾದ್ರು ಇರ್ಬೋದು, ಅಥವಾ ನೆಕ್ಸ್ಟ್ ಬಂದ್ಬಿಟ್ಟು ಫ್ಲೇವನಾಯ್ಡ್ಸ್ ಇದಾವೆ. ಸೊ ದೀಸ್ ಆರ್ ದಿ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ಬೋದು, ದಿ ಬೆಸ್ಟ್ ಆಂಟಿ ಆಕ್ಸಿಡೆಂಟ್. ಆ ತರ ಆಮೇಲೆ ಲೈಕೋಪಿನ್ ಇರ್ಬೋದು. ಸೊ ಇದೇನ್ ಮಾಡುತ್ತೆ, ಸೆಲ್ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಡ್ಯಾಮೇಜ್ ಆಗ್ತಾ ಇರೋಂಥ ಸೆಲ್ ನ ಇದೇನ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಅಥವಾ ಪ್ರೋಸ್ಟೇಟ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಸೊ ಬ್ರೆಸ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು,
ಬ್ಲಾಡರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ಓವರೀಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಕೊಲನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಈ ತರ ಹಲವಾರು ಪ್ರಾಬ್ಲಮ್ಸ್ಗೆ ಈ ಲೈಕೋಪಿನ್ ಅನ್ನೋದು ಸೂಪರ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಆಮೇಲೆ ಕೆರಾಟನೈಟ್ಸ್, ಇದು ಅಷ್ಟೇ ಒಂದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ನೈಟ್ ಫೈಟೋಸ್ಟೆರಾಲ್ಸ್ ಅಂತ ಇದೆ. ಸೊ ಫೈಟೋಸ್ಟೆರಾಲ್ಸ್ ಬಂದ್ಬಿಟ್ಟು ಕೊಲೆಸ್ಟ್ರಾಲ್ ಮ್ಯಾನೇಜ್ಮೆಂಟ್ ಅಲ್ಲಿ ದಿ ಬೆಸ್ಟ್ ಅಂತ ಹೇಳ್ಬೋದು. ಕೊಲೆಸ್ಟ್ರಾಲ್ ಅಂದ್ರೆ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚಾಗ್ತಾ ಇದ್ರೆ ಸೊ ಅದನ್ನ ಏನ್ ಮಾಡುತ್ತೆ, ಪ್ರಿವೆಂಟ್ ಮಾಡ್ಲಿಕ್ಕೆ, ರಿಪೇರ್ ಮಾಡ್ಲಿಕ್ಕೆ ಇದೊಂದು ಫೈಟೋಸ್ಟೆರಾಲ್ ಅನ್ನೋದು ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ವೆಯ್ಟ್ ಲಾಸ್ ಆಗಬೇಕು, ಸೊ ಫ್ಯಾಟ್ ಅನ್ನೋದು ಕಡಿಮೆ ಮಾಡಿ ವೆಯ್ಟ್ ಲಾಸ್ ಆಗ್ಬೇಕಂದ್ರೆ ಹಿಮಾಲಯನ್ ಬೆರಿ ಜ್ಯೂಸ್ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಅದೇ ರೀತಿ ಹಿಮಾಲಯನ್ ಬೆರಿಯಲ್ಲಿ ಸೊ ಇದರಲ್ಲಿ ಒಮೆಗಾ 3 ಇರ್ಬೋದು, 6 ಇರ್ಬೋದು, 9 ಇರ್ಬೋದು, ಅಂಡ್ ರೇರ್ 7 ಇದೆ. ಸೊ ಬೇರೆ ಯಾವ ಕಂಟೆಂಟ್, ಯಾವ ಪ್ರಾಡಕ್ಟ್ ಅಲ್ಲಿನೂ ಈ ಕಂಟೆಂಟ್ ಸಿಗುದಿಲ್ಲ. ಸೊ ಏನಪ್ಪಾ ಅಂದ್ರೆ 3 ಸಿಗುತ್ತೆ, 6 ಸಿಗುತ್ತೆ, 9 ಸಿಗುತ್ತೆ, ಅಂಡ್ 7 ಸಿಗ್ತದೆ. ಸೊ ಅದರಲ್ಲಿ ಸೊ 3 ಬಂದ್ಬಿಟ್ಟು ಬಿ ಪಿ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ಜಾಯಿಂಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ರುಮಟೈಡ್ ಆರ್ಥರೈಟಿಸ್ ಇರ್ಬೋದು, ಅಥವಾ ಬ್ರೈನ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು, ಐ ರಿಲೇಟೆಡ್ ಇಶ್ಯೂಸ್ ಇರ್ಬೋದು, ಸೊ ಈವನ್ ಡಿಪ್ರೆಷನ್ ಇರ್ಬೋದು, ಅಥವಾ ಆಸ್ತಮಾ ಇರ್ಬೋದು, ಅಥವಾ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು. ಈ ತರ ಒಮೆಗಾ 3 ವರ್ಕ್ ಮಾಡುತ್ತೆ. ಅಂಡ್ 6 ಆಲ್ಸೋ ಅಂಡ್ ಸ್ಕಿನ್ ಪ್ರಾಬ್ಲಮ್ಸ್ ಇರ್ಬೋದು, ಹೇರ್ ಗ್ರೋತ್ ಆಗಿರ್ಬೋದು, ಬೋನ್ ಹೆಲ್ತ್ ಆಗಿರ್ಬೋದು, ಆಮೇಲೆ ರಿಪ್ರೊಡಕ್ಷನ್ ರಿಲೇಟೆಡ್ ಅಂಡ್ ಫರ್ಟಿಲಿಟಿ ಕೇಸಸ್ ಅಲ್ಲಿ ಇರ್ಬೋದು. ಸೊ ಇದು 6 ಅಲ್ಲಿ ಕೆಲಸ ಮಾಡೋದಂಥದ್ದು. ಸೊ 9 ಬಂದ್ಬಿಟ್ಟು ದಿಸ್ ಇಸ್ ದ ವಂಡರ್ಫುಲ್ ಅಂತ ಹೇಳ್ಬೋದು. ಸೊ ಬ್ಯಾಡ್ ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ದಿ ಬೆಸ್ಟ್ ಅಂತ ಹೇಳ್ಬೋದು. ಅಂಡ್ ರೇರ್ 7, ಸೊ ಇದೇನ್ ಮಾಡುತ್ತೆ, ಸೊ ಫ್ಯಾಟ್ ಬರ್ನರ್ ಅಂತ ಹೇಳ್ತೀವಿ. ಸೊ ಫ್ಯಾಟ್ ಬರ್ನ್ ಮಾಡುತ್ತೆ. ಶುಗರ್ ಮಾಲಿಕ್ಯೂಲ್ಸ್ ಏನಾದ್ರು ಬಾಡಿಯಲ್ಲಿ ಏನಾದ್ರು ಇದ್ರೆ ಎಕ್ಸ್ಕ್ರೇಟ್ ಮಾಡುತ್ತೆ, ಅದು ಹೊರಗಡೆ ಪುಷ್ ಮಾಡ್ತದೆ. ಅಂತ ಒಂದು ಕಾಂಪೋನೆಂಟ್ಸ್ ಇದರಲ್ಲಿ ಇರೋದ್ರಿಂದ ದಿ ಬೆಸ್ಟ್ ಹಿಮಾಲಯನ್ ಫ್ರೂಟ್ ಬೆರಿ ಜ್ಯೂಸ್ ಅಂತ ಕರಿತೀವಿ. ಸೊ ಇನ್ನೊಂದು ಬಂದ್ಬಿಟ್ಟು ಇದರಲ್ಲಿ ನಾನ್ ಡಯಾಬಿಟಿಕ್ ಏನಾದ್ರೂ ಇದ್ರೆ ಸ್ವಲ್ಪ ಏನು ಹನಿ ಆಡ್ ಮಾಡ್ಕೋಬಹುದು. ಅವರು ಟೇಸ್ಟ್ ಗಾಗಿ ಹನಿ ಆಡ್ ಮಾಡ್ಕೋಬಹುದು. ಸೊ ಶುಗರ್ ದಯವಿಟ್ಟು ಯಾರು ಶುಗರ್ ಆಡ್ ಮಾಡ್ಕೋಬೇಡ್ರಿ. ಸೊ ಹನಿ ಆಡ್ ಮಾಡ್ಕೊಡ್ರಿ. ಸೊ ಇದು ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್ ಆಗಿರೋದ್ರಿಂದ ಸೊ ನಾವೇನ್ ಮಿಕ್ಸ್ ಮಾಡ್ಕೊಂಡು ಕುಡಿಲಿಕ್ಕೆ ಇನ್ನೂ ಚೆನ್ನಾಗಿರ್ತದೆ. ಸ್ವಲ್ಪ ಟೇಸ್ಟ್ ಬೇಕಾದ್ರೆ ಎಕ್ಸ್ಟ್ರಾ ಮಾಡ್ಬೋದು. ಸೊ ಶುಗರ್ ಪೇಷಂಟ್ ಯಾರಾದ್ರೂ ಇದೆ ಅನ್ಕೊಡ್ರಿ, ಡೈರೆಕ್ಟ್ ಆಗಿ ಹಿಮಾಲಯನ್ ಬೆರಿ ಜ್ಯೂಸ್ ನ ಅದೇ ರೀತಿಯಲ್ಲಿ ನಾವು ತಗೋಬಹುದು. ರೈಟ್. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಪರ್ 100 ml ಎಷ್ಟು ಇರುತ್ತೆ, ಸೊ ಏನೆಲ್ಲ ನಮಗೆ ಬೆನಿಫಿಟ್ ಸಿಗ್ತದೆ. ಎನರ್ಜಿ ಸಿಗ್ಬೋದು, ಎಷ್ಟು 32.91 ಇರ್ಬೋದು, ಪ್ರೋಟೀನ್ ಇರ್ಬೋದು, ಫ್ಯಾಟ್ ಇರ್ಬೋದು, ಕಾರ್ಬೋಹೈಡ್ರೇಟ್, ಶುಗರ್ 0 ಇದೆ. ನೀವು ಗಮನಿಸ್ಬೇಕಿಲ್ಲಿ ಶುಗರ್ 0 ಇದೆ, ಶುಗರ್ 0 ಇದೆ. ಆಮೇಲೆ ವಿಟಮಿನ್ B1 ಇರ್ಬೋದು, B12 ಇರ್ಬೋದು, ಸಾರಿ B2 ಇರ್ಬೋದು. B2 ಬಂದ್ಬಿಟ್ಟು ರೈಬೋಫ್ಲಾವಿನ್ ಅಂತ ಕರೀತಾರೆ. ಸೊ B2 ಇದಕ್ಕೆ ಮುಂಚೆ ಹೇಳಿದ್ದು B1 ರೈಬೋಫ್ಲಾವಿನ್, ಸಾರಿ ಥೈಮಿನ್ ಅದು. ಸೊ B2 ಬಂದ್ಬಿಟ್ಟು ರಿಬೋಫ್ಲಾವಿನ್. ಸೊ ವಿಟಮಿನ್ ಸಿ ಬಂದ್ಬಿಟ್ಟು ಅಸ್ಕಾರ್ಬಿಕ್ ಆಸಿಡ್ ಅಂತ ಕರೀತಾರೆ ಅದನ್ನ. ಸೊ ವಿಟಮಿನ್ B2 ಬಂದ್ಬಿಟ್ಟು ರಿಬೋಫ್ಲಾವಿನ್ ಅಂತ ಕರೀತಾರೆ. ಕಂಪ್ಲೀಟ್ ಓವರ್ ಆಲ್ ಹೆಲ್ತ್ ಚೆನ್ನಾಗಿರ್ಲಿಕ್ಕೆ ಬಹಳ ಬೆಸ್ಟ್ ಅಂತ ಹೇಳ್ಬೋದು. ಒಂದು ಅಡೆ ಲೋಕಲ್ ಅಕಡೆ ಲೋಕಲ್ ರೈಟ್. ಸೊ ವಿಟಮಿನ್ ಡಿ ಟು ಬಂದ್ಬಿಟ್ಟು ರಿಬೋಫ್ಲಾವಿನ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ರಿಬೋಫ್ಲಾವಿನ್ ಬಂದ್ಬಿಟ್ಟು ಕಂಪ್ಲೀಟ್ ಓವರ್ ಆಲ್ ಹೆಲ್ತ್. ಸೊ ಮ್ಯೂಕಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ಏನು ಆ ತುಟಿ ಕೆಳಗಡೆ ಏನಾದ್ರು ಗಾಯ ಆಗ್ತಿರ್ತತೆ, ಅಂದ್ರೆ ಬಾಯಿ ಹೊಡಿದಿದೆ ಅಂತ ಕೇಳ್ತಿರ್ತಾರೆ, ಕೆಂಪಗಾಗಿರುತ್ತೆ ಅಂತ ಹೇಳ್ತಾರೆ. ಅಂತ ಒಂದು ಕಂಡೀಷನ್ ಅಲ್ಲಿ ದಿ ಬೆಸ್ಟ್ ಆಗಿ ಇದು ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ರೈಟ್. ನೆಕ್ಸ್ಟ್ ಬಂದ್ಬಿಟ್ಟು ಸೊ ಇದನ್ನ ಏನಂತ ಕರೀತಾರಪ್ಪ ಅಂದ್ರೆ ಇದನ್ನ ಸಿ ಬಕ್ತ್ರೋನ್ ಅಂತ ಕರೀತಾರೆ. ಇದು ಅದು ಅಲ್ಲದೆ ಸೂಪರ್ ಫ್ರೂಟ್ ಅಂತಾನೂ ಕರೀತಾರೆ. ಯಾಕಪ್ಪ ಸೂಪರ್ ಫ್ರೂಟ್ ಅಂತ ಕರೀತಾರೆ ಅಂದ್ರೆ ಇದರಲ್ಲಿ ಹೆಚ್ಚಿಗೆ ಅಂದ್ರೆ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್, ಅತಿ ಹೆಚ್ಚು ಇರೋಂಥ ಆಂಟಿ ಆಕ್ಸಿಡೆಂಟ್ಸ್ ಇರೋಂಥದ್ದು, ಆಮೇಲೆ ಆಂಟಿ ಇನ್ಫ್ಲಾಮೇಟರಿ ಏಜೆಂಟ್ಸ್ ಇರೋಂಥದ್ದಾಗಲಿ, ಸೊ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಇರೋದಾಗ್ಲಿ, ವಿಟಮಿನ್ಸ್ ಇರೋದಾಗ್ಲಿ, ಒಮೆಗಾ ಫ್ಯಾಟಿ ಆಸಿಡ್ಸ್ ಇರೋದಾಗ್ಲಿ, 190+ ಬಯೋ ಆಕ್ಟಿವ್ ನ್ಯೂಟ್ರಿಯೆಂಟ್ಸ್ ಇರೋದಾಗ್ಲಿ. ಸೊ ಇದು ಪ್ಲಾಂಟ್ ಬೇಸ್ಡ್ ಆಗಿರೋದ್ರಿಂದ ಸೊ ಇದರಲ್ಲಿ 3, 6, 9 ಅಂಡ್ 7. ಸೊ ಪ್ಲಾಂಟ್ ಬೇಸ್ಡ್ ಒಮೆಗಾ ಫ್ಯಾಟಿ ಆಸಿಡ್ಸ್, ಆಕ್ಚುಲಿ ಒಮೆಗಾ ಫ್ಯಾಟಿ ಆಸಿಡ್ಸ್ ಪ್ಲಾಂಟ್ ಬೇಸ್ಡ್ ಆಗಿರಲ್ಲ. ಸೊ ಅವೆಲ್ಲ ಫಿಶ್ ಅಲ್ಲಿ, ಸೊ ಈ ಅಂದ್ರೆ ನಾನ್ ವೆಜಿಟೇರಿಯನ್ಸ್ ಅಲ್ಲಿ ಜಾಸ್ತಿ ಸಿಗಂತದ್ದು. ಬಟ್ ಪ್ಲಾಂಟ್ ಬೇಸ್ಡ್ ಆಗಿ ಸಿಗಂತವ್ ಏನಪ್ಪಾ ಅಂದ್ರೆ 3, 6, 9 ಇವೆಲ್ಲವೂ
ಸಿ ಸಿ ಭಕ್ತರಂತರು ಏನು ಸೂಪರ್ ಫ್ರೂಟ್ ಅಂತಾನು ಕರೀತಾರೆ. ಈ ಒಂದು ಕಾಂಪೊನೆಂಟ್ಸ್ ಅಲ್ಲಿ ನಮಗೆ ಸಿಗಂತದ್ದು ಹಿಮಾಲಯನ್ ಬೆರಿಯಿಂದ. ಸೊ ಇದನ್ನ ಸೂಪರ್ ಫ್ರೂಟ್ ಅಂತಾನು ಕರೀತಾರೆ. ಸೊ ನಾನೊಂದೇ ಕರೆಯೋದಲ್ಲ, ಈವನ್ ಮೋದಿ ಸಾಹೇಬ್ರು ಇದನ್ನ ಸೂಪರ್ ಫ್ರೂಟ್ ಅಂತ ಕರೀತಾರೆ. ಅದನ್ನು ನಾನು ನಿಮಗೆ ತೋರಿಸ್ತೇನೆ, ಒಂದೇ ನಿಮಿಷ. साहित्य में भी मिलता है। देश और विदेश के कई आधुनिक रिसर्च संस्थानों, जैसे मैं आपको सी बकथॉर्न का उदाहरण देता हूं। आप सभी सी बकथॉर्न के बारे में जानते होंगे। लद्दाख क्षेत्र में पाए जाने वाला यह प्लांट -40 से +40 डिग्री सेंटीग्रेड में कठोरतम तापमान को सहन करने की ताकत रखता है। चाहे जितना सूखा हो, यह अपने आप फलता फूलता है। इसके औषधीय गुणों का जिक्र 8वीं सदी में लिखे गए तिब्बती साहित्य में भी मिलता है। देश और विदेश के कई आधुनिक रिसर्च संस्थानों ने इस सी बकथॉर्न को बहुत ही मूल्यवान माना है। ब्लड प्रेशर की समस्या हो, बुखार हो, ट्यूमर हो, स्टोन हो, अल्सर हो या फिर सर्दी खांसी हो, सी बकथॉर्न से बनी अनेक तरह की दवाइयां इनमें लाभ देती है। एक स्टडी के मुताबिक दुनिया में उपलब्ध सी बकथॉर्न में पूरी मानव जाति की विटामिन सी की जरूरत अकेले ही पूरी करने की क्षमता है। इस एग्रीकल्चर प्रोडक्ट के वैल्यू एडिशन ने तस्वीर बदल दी है। सी बकथॉर्न का इस्तेमाल अब हर्बल टी में, जैम, प्रोटेक्टिव ऑयल, प्रोटेक्टिव क्रीम और हेल्थ ड्रिंक में भी बहुत बड़ी मात्रा में हो रहा है। बहुत ऊंचे पहाड़ों पर तैनात सुरक्षा बल के जवानों के लिए यह बहुत उपयोगी हो रहा है। सी बकथॉर्न से कई तरह के एंटीऑक्सीडेंट प्रोडक्ट बनाए जा रहे हैं। आज इस मंच पर मैं उदाहरण इसलिए दे रहा हूं, यह बात इसलिए भी कह रहा हूं क्योंकि भविष्य में देश के जिस भी हिस्से को आप अपना कार्यक्षेत्र बनाएंगे, वहां ऐसे आपको अनेक प्रोडक्ट मिलेंगे। वहां आप अपने प्रयासों से आप एक मॉडल विकसित कर सकते हैं। ರೈಟ್. ಇಲ್ಲಿ ಎಷ್ಟು ಮಂದಿ ನೋಡಿದ್ರಿ, ಎಷ್ಟು ಮಂದಿ ನಿಮಗೆ ಅರ್ಥ ಆಯ್ತು? ಜಸ್ಟ್ ಚಾಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದಾ? ಎಸ್, ಸೂಪರ್ 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 ಅಂತ ಹೇಳಿ. ಎಸ್, ನೀವು ನೋಡಿದ್ದಾದ್ರೆ, ಅರ್ಥ ಆಗಿದ್ದಾದ್ರೆ ಜಸ್ಟ್ ಸೂಪರ್ ಅಂತ ಹೇಳಿ, ಜಸ್ಟ್ ಎಸ್ 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 ಅಂತ ಹೇಳಿ ಟೈಪ್ ಮಾಡ್ಬೋದಾ ಫಾಸ್ಟ್ ಆಗಿ? ಸೂಪರ್ 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 ಸೂಪರ್. ಬಹಳಷ್ಟು ಮಂದಿಗೆ ಸೂಪರ್, ಇವರೆಲ್ಲರಿಗೂ ಅರ್ಥ ಆಗಿದೆ. ಇನ್ನು ಉಳಿದಂತವ್ರಿಗೆ ಅರ್ಥ ಆಗಿರಲ್ಲ ಮೋಸ್ಟ್ಲಿ. ಸೂಪರ್ ಸೂಪರ್ ಸೂಪರ್. ಸೊ ಇಲ್ಲಿ 27 ಮೆಂಬರ್ಸ್ ಇದಾರೆ, ಅದರಲ್ಲಿ 25 ಮೆಂಬರ್ಸ್ ಡಬಲ್ ಎಸ್ 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 ಅಂತ ಬರೀಬೇಕು. ಫಾಸ್ಟ್ ಆಗಿ. ರೈಟ್. ಸೊ ದಿಸ್ ಇಸ್ ದ ಪವರ್ ಆಫ್ ಸೂಪರ್ ಫ್ರೂಟ್. ಈವನ್ ಅವರ್ ಮೋದಿ ಸರ್ ಈಸ್ ಆಲ್ಸೋ ಸ್ಪೀಕಿಂಗ್ ಅಬೌಟ್ ಇಟ್. ಸೊ ನೀವು ಅರ್ಥ ಮಾಡ್ಕೋಬಹುದು. ಸೊ ಇದು ಯಾವ ರೀತಿಯಲ್ಲಿ ಎಷ್ಟು ಪವರ್ಫುಲ್ ಅಂತ ಹೇಳಿ. ಸೊ ರೇರ್ ಆಗಿರಂತ 3, 6, 9 and 7. ಸೊ ಪ್ಲಾಂಟ್ ಬೇಸ್ಡ್ ಸೋರ್ಸ್ ಆಗಿರಂತ ಒಮೆಗಾ ಫ್ಯಾಟಿ ಆಸಿಡ್ಸ್ ಇದರಲ್ಲಿ ಇರಂತದ್ದು.
ಸೊ ಡೆಫಿನೆಟ್ಲಿ ಈ ಒಂದು ಪ್ರಾಡಕ್ಟ್ ನಾವು ರೆಕಮೆಂಡ್ ಮಾಡೋದ್ರಿಂದ ನಾವು ಒಳ್ಳೆ ರಿಸಲ್ಟ್ ಅನ್ನ ನೋಡ್ಬೋದು. ಆಲ್ರೆಡಿ ನಾವು ಎಷ್ಟೋ ರಿಸಲ್ಟ್ ಅನ್ನ ನಾವು ನೋಡ್ತಾ ಬರ್ತಾ ಇದ್ದೀವಿ. ಸೇಮ್. ಸೊ ಪರ್ಸನಲ್ ಆಗಿ ಯೂಸ್ ಮಾಡ್ರಿ. ಸೊ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬರು ಯೂಸ್ ಮಾಡ್ರಿ. ದಿ ಬೆಸ್ಟ್ ಅಂತ ಹೇಳ್ಬೋದು. ನೀವು ನೀವು ಉಪಯೋಗ ಮಾಡಿದ ಮೇಲೆ ನೀವು ಹೇಳ್ತೀರಾ, ಯಾಕಂದ್ರೆ ನಾವು ಫೀಲ್ ಆಗಿದ್ದೀವಿ. ಸೊ ನೀವು ಉಪಯೋಗ ಮಾಡಿದ್ರೆ ಗೊತ್ತಾಗುತ್ತೆ, ರೈಟ್? ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ಮೇಕ್ಸ್ ಸಿಬಕ್ತೋನೆ ಸೂಪರ್ ಫುಡ್. ಇದನ್ನ ಯಾವ ರೀತಿಯಲ್ಲಿ ಸೂಪರ್ ಫುಡ್ ಆಗಿ ಇದು ಮಾಡುತ್ತಂದ್ರೆ, ಇದರಲ್ಲಿ 12 ಟೈಮ್ಸ್ ವಿಟಮಿನ್ ಸಿ ಜಾಸ್ತಿ ಇರೋದು, ಆರೆಂಜ್ಗಿನ 12 ಟೈಮ್ಸ್ ಜಾಸ್ತಿ ಇರೋಂಥದ್ದು. ಯಾಕಪ್ಪ ಅಂದ್ರೆ ಒಂದು ಒಂದು ಬ್ಲೂ ಆರೆಂಜ್ ಬೆರಿ ಅಂದ್ರೆ ಎಲ್ಲೋ ಆರೆಂಜ್ ಬೆರಿ ಅಂತ ಅದಕ್ಕಿಂತ 1/3 ಸೈಜ್ ಅಲ್ಲಿ ಇರೋಂಥದ್ದು. ಅಂದ್ರೆ ಒಂದು ಏನು ದ್ರಾಕ್ಷಿ ಹಣ್ಣು ಇರ್ತದೆ, ದ್ರಾಕ್ಷಿ ಒಂದು ದೊಡ್ಡದು ತಗೊಳ್ರಿ, ಅದರಲ್ಲಿ ಇನ್ನು ಪೂರ್ತಿ ಚಿಕ್ಕದು 1/3 ಅಂದ್ರೆ ಒಂದು ಸೈಜ್ ಅಲ್ಲಿ ಇರೋಂಥದ್ದು. ಅಷ್ಟು ಸಣ್ಣ ಸೈಜ್ ಇದ್ರು ಒಂದು ಆರೆಂಜ್ ಹಣ್ಣಿಗಿನ 12 ಟೈಮ್ಸ್ ವಿಟಮಿನ್ ಸಿ ಜಾಸ್ತಿ ಇರೋಂಥದ್ದು. ಇದು ಅರ್ಥ ಮಾಡ್ಕೋಬಹುದು. ಅದಕ್ಕಾಗಿ ಇದನ್ನ ಸೂಪರ್ ಫುಡ್ ಅಂತ ಕರೀತಾರೆ. ಇದರಲ್ಲಿರಂತ ಪ್ರೋಟೀನ್ಸ್ ಇರ್ಬೋದು, ವಿಟಮಿನ್ಸ್ ಇರ್ಬೋದು, ಅಥವಾ ಫೈಬರ್ ಇರ್ಬೋದು, ಆಂಟಿ ಆಕ್ಸಿಡೆಂಟ್ಸ್ ಇರ್ಬೋದು, ಸೊ ಮಿನರಲ್ಸ್ ಇರ್ಬೋದು. ಅದಕ್ಕಾಗಿ ಇದನ್ನ ಸೂಪರ್ ಫುಡ್ ಅಂತಾನೂ ಕರೀತಾರೆ. ಸೊ ಒನ್ ಆಫ್ ದಿ ಮೋಸ್ಟ್ ನ್ಯೂಟ್ರಿಷಸ್ ಅಂಡ್ ವಿಟಮಿನ್ ರಿಚ್ ಫುಡ್ಸ್ ಇನ್ ದ ವರ್ಲ್ಡ್ ಅಂತಾನೂ ಕರೀತಾರೆ. ಸೊ ಅಂತ ಪವರ್ಫುಲ್ ಆಗಿರೋದ್ರಿಂದ ಸೊ ಇದನ್ನ ಸೂಪರ್ ಫುಡ್ ಪ್ಲಸ್ ಸಿಬಕ್ತೋನ್ ಸೂಪರ್ ಫ್ರೂಟ್ ಅಂತಾನೂ ಕರೀತಾರೆ, ಸೂಪರ್ ಫುಡ್ ಅಂತಾನೂ ಕರೀತಾರೆ. ಸೊ ಸಿಬಕ್ತೋನ್ ಆಯಿಲ್ ಇಂದ ಇನ್ನ ಏನಿದೆ ಇದರಲ್ಲಿ ಬಯೋ ಆಕ್ಟಿವ್ ಸಬ್ಸ್ಟೆನ್ಸಸ್, ಇದರಿಂದ ನಮ್ಗೆ ಇನ್ನಷ್ಟು ಏನ್ ಬೆನಿಫಿಟ್ಸ್ ಇದೆ ನೋಡಿದ್ರೆ, ಇದಕ್ಕೆ ಮುಂಚೆ ನಾನು ಹೇಳ್ದಂಗೆ ಸೊ ಇಟ್ ಕಂಟೈನ್ಸ್ 190 ಬಯೋ ಆಕ್ಟಿವ್ ಸಬ್ಸ್ಟೆನ್ಸಸ್. ಇದರಲ್ಲಿರಂತ 190 ಬಯೋ ಆಕ್ಟಿವ್ ಸಬ್ಸ್ಟೆನ್ಸಸ್ ಇನ್ಕ್ಲೂಡಿಂಗ್ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರ್ಬೋದು. ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಬಹಳ ಕಡಿಮೆ ಇರುತ್ತೆ. ಇವೆಲ್ಲ ಸ್ವಲ್ಪ ಅಂದ್ರೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಆರ್ ವೆರಿ ಎಸೆನ್ಷಿಯಲ್, ನಮ್ಗೆ ಬೇಕಾಗಿರುತ್ತೆ. ಬಟ್ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಏನಾಗ್ತವೆ ಅಂದ್ರೆ ಕೊಲೆಸ್ಟ್ರಾಲ್ ಲೆವೆಲ್ನ ಅಂದ್ರೆ ಹೆಚ್ಚು ಮಾಡ್ತವೆ. ಸೊ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಬಂದ್ಬಿಟ್ಟು ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಮಾಡ್ತವೆ. ಬಟ್ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇದಾವೆ, ಬಟ್ ಕಡಿಮೆ ಇರ್ತವೆ. ಬಟ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರ್ತವೆ, ನಮಗೆ ಹೆಲ್ಪ್ ಆಗ್ತದೆ. ಅದರಲ್ಲಿ ಒಲಿಕ್ ಆಸಿಡ್ ಇರ್ಬೋದು, ಪಲ್ಮೆಟಿಕ್ ಆಸಿಡ್ ಇರ್ಬೋದು, ಲಿನೋಲಿಕ್ ಆಸಿಡ್ ಇರ್ಬೋದು, ಆಲ್ಫಾ ಲಿನೋಲಿಕ್ ಆಸಿಡ್ ಇರ್ಬೋದು, ಸೊ ಗಾಮಾ ಲಿನೋಲಿಕ್ ಆಸಿಡ್ ಇರ್ಬೋದು. ಈ ತರ ಹಲವಾರು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇದಾವೆ. ಅದ್ರ ಜೊತೆಗೆ ವಿಟಮಿನ್ಸ್, 14 ವಿಟಮಿನ್ಸ್, ಎ ಸಿ ಡಿ ಅಂಡ್ ಎಫ್ ಕೆ ಪಿ. ಸೊ ನಿಮಗೆ ಗೊತ್ತಿರಂಗೆ ನಾನು ಎ ಬಗ್ಗೆ ತಿಳಿಸಿದ್ದೀನಿ, ಸಿ ಬಗ್ಗೆ ತಿಳಿಸಿದ್ದೀನಿ, ಡಿ ಬಗ್ಗೆ ತಿಳಿಸಿದ್ದೀನಿ, ಇ ಬಗ್ಗೆ ತಿಳಿಸಿದ್ದೀನಿ. ಸೊ ಎಫ್ ಬಗ್ಗೆ ನಿಮಗೆ ಗೊತ್ತಿರಲ್ಲ. ಸೊ ಎಫ್ ಅಂದ್ರೆ ಏನು? ಸೊ ಇದು ಲಿನಾಲಿಕ್ ಆಸಿಡ್ ಅಂತ ಕರಿತೀವಿ. ಇದನ್ನ ಹಾರ್ಟ್ ಹೆಲ್ತ್ಗಾಗ್ಲಿ, ಸೊ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಮಾಡ್ಲಿಕ್ಕಾಗ್ಲಿ, ಸೊ ಬಿ ಪಿಗಾಗ್ಲಿ ಇದು ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಆಮೇಲೆ ಇದು ವಿಟಮಿನ್ ಕೆ. ಸೊ ಇದು ಬಂದ್ಬಿಟ್ಟು ಮೆನೋಡಿನ್ ಅಂತ ಕರೀತಾರೆ ಇದನ್ನ. ಸೊ ಇದು ಏನ್ ಬ್ಲಡ್ ಕ್ಲಾಟಿಂಗ್ ಆಗಿ ಹೆಲ್ಪ್ ಆಗುತ್ತೆ. ಗಾಯ ಏನಾದ್ರು ಬೇಗ ಹೀಲ್ ಆಗ್ಬೇಕಾದ್ರೆ ಇದು ವಿಟಮಿನ್ ಕೆ ಅನ್ನು ಕೆಲಸ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪಿ. ಇದು ಫ್ಲೇವನಾಯ್ಡ್ಸ್ ಅಂತಾರೆ. ವಿಟಮಿನ್ ಪಿ ಅಂದ್ರೆ ಫ್ಲೇವನಾಯ್ಡ್ಸ್ ಅಂತಾರೆ. ಸೊ ಇದು ಇದಕ್ಕೆ ಮುಂಚೆ ಹೇಳಿದ್ದೀನಿ ನಾನು ಆಲ್ರೆಡಿ. ಸೊ ದಿ ಬೆಸ್ಟ್ ಆಂಟಿ ಆಕ್ಸಿಡೆಂಟ್ ಅಂತೇಳಿ, ರೈಟ್? ಸೊ ಅದ್ರ ಜೊತೆಗೆ ಇದರಲ್ಲಿರುವಂತಹ ಫ್ರೂಟ್ ಆಸಿಡ್ಸ್ ಇರ್ಬೋದು, ಅಪ್ರಾಕ್ಸಿಮೇಟ್ಲಿ 11 ಮಿನರಲ್ಸ್ ಸಾಲ್ಟ್ ಇದೆ. ಸೊ ಅದರಲ್ಲಿ ಜಿಂಕ್ ಇರ್ಬೋದು, ಐರನ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಸೆಲೆನಿಯಂ ಇರ್ಬೋದು, ಕಾಪರ್ ಇರ್ಬೋದು, ಟ್ಯಾನಿನ್ಸ್ ಇರ್ಬೋದು, ಫಾಸ್ಫೋಲಿಪಿಡ್ಸ್ ಇರ್ಬೋದು, ಆಂಥೋಸೈನಿನ್ಸ್ ಇರ್ಬೋದು, ಸ್ಟೆರಾಯ್ಡ್ಸ್ ಇರ್ಬೋದು, ಸೊ ಪೆಕ್ಟಿನ್ಸ್ ಇರ್ಬೋದು. ಅಪ್ರಾಕ್ಸಿಮೇಟ್ಲಿ 18 ಅಮೈನೋ ಆಸಿಡ್ಸ್ ಇದ್ದಾವೆ. ಸೊ 18 ಅಮೈನೋ ಆಸಿಡ್ಸ್. ಈ ಅಮೈನೋ ಆಸಿಡ್ಸ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಟೀನ್ಸ್ ಅಂತ ಕರಿತೀವಿ. ಹಾರ್ಮೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಲ್ಲಿ, ಸೊ ಈವನ್ ನ್ಯೂರೋ ಟ್ರಾನ್ಸ್ಮಿಟರ್ ಆಗಿ ಅದು ಆಕ್ಟಿವ್ ಆಗಿ, ಸೊ ಹಾರ್ಮೋನ್ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗ್ಬೇಕಾದ್ರೂ ಸೊ ಈ ಅಮೈನೋ ಆಸಿಡ್ಸ್ ಅನ್ನೋದು ಹೆಲ್ಪ್ ಆಗ್ತವೆ. ಸೊ ಇನ್ನು ಇದರಲ್ಲಿರಂತ ಫ್ಯಾಟಿ ಆಸಿಡ್ಸ್, ಸೊ ಅದು ಯಾವ ರೀತಿಯಲ್ಲಿ ಸ್ಕಿನ್ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿಂತ ಆಯಿಲ್, ಸಿಬಕ್ತೋನ್ ಆಯಿಲ್ ಅನ್ನೋದು ಸೊ ಫ್ರೀ ರ್ಯಾಡಿಕಲ್ ಅಟ್ಯಾಕ್ ಲಿಂದ ಪ್ರೊಟೆಕ್ಟ್ ಮಾಡುತ್ತೆ. ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ. ಸೊ ಇದರಿಂದ ಸೆಲ್ ಪ್ರೊಟೆಕ್ಟ್ ಆಗುತ್ತೆ, ಯಾವುದೇ ರೀತಿಯಲ್ಲಿ ಸೆಲ್ಗೆ ಡ್ಯಾಮೇಜ್ ಆಗದಂಗೆ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ಆಂಟಿ ಏಜಿಂಗ್ ಪ್ರಾಸೆಸ್ ಅನ್ನೋದಿರುತ್ತೆ. ಹುಂಡ್ ಹೀಲಿಂಗ್ ಅಂದ್ರೆ ಗಾಯ ಬೇಗ ಆರಾಮ ಆಗ್ಲಿಕ್ಕೆ ಇದು ಕೆಲಸ ಮಾಡುತ್ತೆ. ಈವನ್ ಎಲ್ಲಿಯಾದ್ರೂ ಕಲೆ ಏನಾದ್ರು ಇತ್ತು ಅನ್ಕೊಟ್ರೆ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಕಪ್ಪಿತ್ತು ಏನು ಮಾರ್ಯಮ್ಮನ ಗೌರವನ್ ಮಾಡ್ಬೇಕಂದ್ರೂ ಇದ್ರ ಒಳ್ಳೆ ಕಂಟೆಂಟ್ ಅಂತ ಹೇಳ್ಬೋದು. ನಾನು ಹೇಳ್ತೇನೆ, ಸೂಪರ್ ಆಗಿರುತ್ತೆ. ಸೊ ಕಪ್ಪಿದ್ದಾರೆ ಸರ್, ಈ ಟಾನಿಕ್ ಕೊಟ್ರೆ ಇನ್ನೂ ಗ್ಲೋ ಬರ್ತದೆ, ಸೂಪರ್ ಆಗಿ ಗ್ಲೋ ಬರುತ್ತೆ, ರೈಟ್? ಆಮೇಲೆ ಡೆರ್ಮಟೋಸಿಸ್, ಏನು ಸ್ಕಿನ್ ಅಲರ್ಜೀಸ್ ಇರ್ಬೋದು, ಸಣ್ಣ ಸಣ್ಣ ಗುಳ್ಳೆ ಆಗ್ತಾ ಇರೋಂಥದ್ದು ಇರ್ಬೋದು, ಎಕ್ಸಿಮಾ ಇರ್ಬೋದು,
ಅಲ್ಸರೇಷನ್ ಹುಣ್ಣು ಆಗ್ತಾ ಇರೋಂಥದ್ದು ಇರ್ಬೋದು, ಸೋರಿಯಾಸಿಸ್ ಇರ್ಬೋದು, ಅಟೋಪಿಕ್ ಡರ್ಮಟೈಟಿಸ್ ಅಂದ್ರೆ ಅದು ಒಂದು ಸ್ಕಿನ್ ಡಿಸೀಜೆ. ಸೊ ಆ ತರ ಇರ್ಬೋದು, ಅಥವಾ ಆಕ್ನಿ ಇರ್ಬೋದು, ಮುಖದ ಮೇಲೆ ಗುಳ್ಳೆ ಅಂದ್ರೆ ಮೊಟಿಮೆ ಗುಳ್ಳೆ ಅಂತ. ಸೊ ಆ ತರ ಏನೋ ಸಮಸ್ಯೆಗಳು ಇತ್ತು. ಸೊ ಇವೆಲ್ಲದಕ್ಕೂ ಸಿಬಕ್ತೋಲ್ ಅನ್ನೋದು ಸೂಪರ್ ಆಗಿ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ಎಲಾಸ್ಟಿಸಿಟಿ, ಸ್ಕಿನ್ ಟೆಕ್ಸ್ಚರ್ ಚೆನ್ನಾಗಿರ್ಬೇಕು, ಸ್ಕಿನ್ ಎಲಾಸ್ಟಿಕ್ ಆಗಿರ್ಬೇಕು, ಅಂದ್ರೆ ಗ್ಲೋ ಇರಬೇಕು, ಸ್ಟ್ರಕ್ಚರ್ ಅಂದ್ರೆ ಡಿಹೈಡ್ರೇಷನ್ ಇಲ್ದಂಗೆ ಹೈಡ್ರೇಟ್ ಆಗಿರ್ಬೇಕು ಅಂದ್ರೆ ಸೊ ದಿ ಬೆಸ್ಟ್ ಅಂತ ಹೇಳ್ಬೋದು. ಈವನ್ ಹೆಚ್ಚಿಗೆ ವಾಟರ್ ಲಾಸ್ ಆಗದಂಗೆ ಇದು ಪ್ರೊಟೆಕ್ಟ್ ಮಾಡೋದ್ರಲ್ಲಿ. ಆಮೇಲೆ ಸೋಲಾರ್ಲಿಂದ ಅಥವಾ ಎಕ್ಸ್ರೇಸ್ಲಿಂದ ಸೊ ಇದು ಪ್ರೊಟೆಕ್ಟ್ ಮಾಡ್ಲಿಕ್ಕೂ ಇದು ಹಾರ್ಮ್ಫುಲ್ ರೇಡಿಯೇಷನ್ ಇರ್ತದ, ಹಾರ್ಮ್ಫುಲ್ ರೇಡಿಯೇಷನ್ ಲಿಂದ ಪ್ರೊಟೆಕ್ಟ್ ಮಾಡೋಕ್ನು ಈ ಒಂದು ಸೀಬಕ್ತೋಲ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ರೀಜನರೇಟಿವ್, ನಾನು ಹೇಳಿದ ಇದಕ್ಕಿಂತ ಮುಂಚೆ ಕ್ಲೆನ್ಸರ್, ರೈಟ್, ರೆಜುನೇಟರ್ ಅಂಡ್ ಬ್ಯಾಲೆನ್ಸರ್. ಇದು ರೆಜುನೇಟರ್ ಆಗಿನೂ ಇದು ಕೆಲಸ ಮಾಡುತ್ತೆ ಅಂಡ್ ಆಲ್ಸೋ ಆಂಟಿ ಏಜಿಂಗ್ ಎಫೆಕ್ಟ್. ಸೊ ಇದಕ್ಕಿಂತ ಮುಂಚೆ ಹೇಳಿದಂಗೆ ಇದು ಆಂಟಿ ಏಜಿಂಗ್ ಎಫೆಕ್ಟ್ ಇದರಲ್ಲಿ. ಸೊ ಸ್ಪೆಷಲಿ ಇಮ್ಯುನಿಟಿ ಬಿಲ್ಡ್ ಆಗ್ಲಿಕ್ಕಿರ್ಬೋದು, ಇನ್ಫೆಕ್ಷನ್ ಲಿಂದ ಫೈಟ್ ಮಾಡೋದಕ್ಕೆ, ಅದು ಮೈಕ್ರೋ ಆರ್ಗಾನಿಸಮ್ಸ್ ಇಂದ, ಇದು ಮೈಕ್ರೋಬ್ಸ್ ಅಥವಾ ವೈರಸ್ ಲಿಂದಾನೋ ಬ್ಯಾಕ್ಟೀರಿಯಾಸ್ ಲಿಂದಾನೋ ಏನಾದ್ರು ಇನ್ಫೆಕ್ಷನ್ಸ್ ಇತ್ತು, ಸೊ ಅದರಿಂದಾನು ಪ್ರಿವೆಂಟ್ ಮಾಡ್ಲಿಕ್ಕೆ ಸೊ ಸಿಬಕ್ತೋಲ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಬೇಕು, ಹಾರ್ಟ್ ಫಂಕ್ಷನ್ ಚೆನ್ನಾಗಿರ್ಬೇಕು. ಸೊ ಹಾರ್ಟ್ ಏನು ಆರ್ಟರೀಸ್ ಅಲ್ಲಿ ಏನಾದ್ರು ಫಾರ್ಮ್ ಆಗ್ತಾ ಇರೋಂಥ ಕೊಲೆಸ್ಟ್ರಾಲ್ ಆಗಿರ್ಬೋದು, ಫ್ಯಾಟ್ಸ್ ಆಗಿರ್ಬೋದು, ಇದೆಲ್ಲ ಪ್ರಿವೆನ್ಷನ್ ಆಗ್ಬೇಕು ಅಂದ್ರೆ ಅದು ಈ ಸಿಬಕ್ತೋಲ್ ಅನ್ನೋದು ಹೆಲ್ಪ್ ಆಗುತ್ತೆ. ಅದೇ ಅಥೆರೋಸ್ಕ್ಲೆರೋಸಿಸ್ ಅಂದ್ರೆ ಫ್ಯಾಟ್ ಅಕ್ಯುಮುಲೇಟ್ ಆಗ್ತಾ ಇರೋಂಥದ್ದು ಅಥವಾ ಕೊಲೆಸ್ಟ್ರಾಲ್ ಅಕ್ಯುಮುಲೇಷನ್ ಆಗ್ತಾ ಇರೋಂಥದ್ದನ್ನ ನಾವು ಅಥೆರೋಸ್ಕ್ಲೆರೋಸಿಸ್ ಅಂತೀವಿ, ರೈಟ್. ಅದ್ರ ಜೊತೆಗೆ ಕೊಲೆಸ್ಟ್ರಾಲ್ ಲೆವೆಲ್ ಕರೆಕ್ಟ್ ಆಗಿರ್ಬೇಕು, ರೈಟ್. ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗಬಾರ್ದು, ರೈಟ್. ಸೊ ಒಳ್ಳೆ ಕೊಲೆಸ್ಟ್ರಾಲ್ ಬೆಳಿಬೇಕು ಅಂತ ಟೈಮಲ್ಲಿ. ಅಥವಾ ಡೈಜೆಷನ್ ಸಮಸ್ಯೆ ಇತ್ತು, ಸೊ ಜೊತೆಗೆ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಇರ್ಬೋದು. ಸೊ ಇನ್ನ ಬೇರೆ ಬೇರೆ ಅಂದ್ರೆ ಶ್ರಮಕ್ಕೆ ಸಂಬಂಧಪಟ್ಟಿರೋ ಸಮಸ್ಯೆಗಳು, ಬಹಳಷ್ಟು ಸಮಸ್ಯೆಗಳಿಗೆ ಈ ಒಂದು ಪ್ರಾಡಕ್ಟ್ ನಾವು ಸಜೆಸ್ಟ್ ಮಾಡ್ಬೋದು. ಪ್ಯಾಂಕ್ರಿಯಾ ಇರ್ಬೋದು, ಲಿವರ್ ಇರ್ಬೋದು, ಇಂಟೆಸ್ಟೈನ್ ಇರ್ಬೋದು, ಅಥವಾ ಬೇರೆ ಎಲ್ಲಾದ್ರೂ ಬಾವ್ ಇತ್ತು ಅನ್ಕೊಳ್ತೀನಿ ಬಾಡಿಯಲ್ಲಿ, ಸೊ ಏನಾದ್ರು ಆರ್ಗಾನ್ಸ್ ಬಾವ್, ಈವನ್ ಲಿವರ್ ಸಿರೋಸಿಸ್ ಇರ್ಬೋದು, ಫ್ಯಾಟಿ ಲಿವರ್ ಇರ್ಬೋದು, ಇಂತಹ ಕಂಡೀಷನ್ ಅಲ್ಲಿ ಈ ಒಂದು ಪ್ರಾಡಕ್ಟ್ ನಾವು ರೆಕಮೆಂಡ್ ಮಾಡೋದು. ಸೊ ನರ್ವ್ಸ್ ಸಿಸ್ಟಮ್, ಸೊ ನರ್ವ್ಗಳ ತೊಂದರೆ ಏನಾದ್ರು ಇತ್ತು, ಜೋಮ್ ಇಡ್ತಾ ಇದ್ವು, ಕಾಲು ಕೈ ಜೋಮ್ ಇಡ್ತಾ ಇದ್ವು, ಸೊ ಅದರಲ್ಲಿ ಬಾವ್ ಇತ್ತು, ಸೊ ಬ್ರೈನ್ ಫಂಕ್ಷನ್ ಅಲ್ಲಿ ಕಡಿಮೆ ಇತ್ತು, ಸೊ ಈವನ್ ಮೆಲಿಗ್ನೆಂಟ್ ಅನ್ಸ್ತಾ ಇತ್ತು, ರೈಟ್. ಸೊ ಇದೇನ್ ಮಾಡುತ್ತೆ ಅಂದ್ರೆ ಸೊ ಕ್ಯಾನ್ಸರ್ ನ ಪ್ರಿವೆಂಟ್ ಮಾಡುತ್ತೆ. ಇದು ತಗೊಳ್ಳೋದ್ರಿಂದ ಕ್ಯಾನ್ಸರ್ ಬರೋದಿಲ್ಲ. ಸೊ ಇನ್ ಕೇಸ್ ಕ್ಯಾನ್ಸರ್ ಇತ್ತು, ರೈಟ್, ಏನೋ ಕೀಮೋಥೆರಪಿ ಮಾಡಿಸ್ಕೊಂತಿದ್ದಾರೆ, ಅಲ್ಲಿ ಸೆಲ್ ಡ್ಯಾಮೇಜ್ ಆಗ್ತಿರ್ತದೆ, ಸೊ ಅದನ್ನ ಮತ್ತೆ ಸಮಸ್ಯೆ ಇಲ್ದಂಗೆ ರಿಪೇರ್ ಆಗ್ಬೇಕು ಅಂದ್ರೆ ಸೊ ದಿ ಬೆಸ್ಟ್ ಅಂತ ಹೇಳ್ಬೋದು ಸಿಬಕ್ತೋಲ್. ಸೊ ಇದನ್ನ ನಾವು ರೆಕಮೆಂಡ್ ಮಾಡ್ಬೋದು. ಸೊ ರಿವೈಟಲೈಸ್ ಮಾಡುತ್ತೆ, ರೆಸುನೇಟ್ ಮಾಡುತ್ತೆ, ರೀ ಎನರ್ಜೈಸ್ ಮಾಡುತ್ತೆ. ಸೊ ಈ ತರ ಇರಂತ ಫುಡ್ ಸೂಪರ್ ಫುಡ್ ಅಂಡ್ ಸೂಪರ್ ಫ್ರೂಟ್ ಅಂತ ಹೇಳ್ಬೋದು. ಸೊ ಇನ್ನೂ ಏನ್ ಬೆನಿಫಿಟ್ಸ್ ಇದೆ, ಸೊ ಇಷ್ಟೆಲ್ಲ ಸಾಕ, ಇನ್ನೂ ಬೇಕಾ, ರೈಟ್, ಡೆಫಿನೆಟ್ಲಿ ಇನ್ನೂ ಇದೆ. ಸೊ ಇಮ್ಯುನಿಟಿಗೆ, ಸ್ಕಿನ್ ಪ್ರಾಬ್ಲಮ್ಸ್ ಇರ್ಬೋದು, ಆಮೇಲೆ ವ್ರಿಂಕಲ್ಸ್ ಕಡಿಮೆ ಆಗ್ಲಿಕ್ಕೆ, ಸೊ ವಯಸ್ಸಾಗ್ತಾ ವ್ರಿಂಕಲ್ಸ್ ಇರ್ತವೆ, ಸೊ ಮುದುರು ಆಗ್ತಿರ್ತವೆ, ಸೊ ಅಂತವನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ, ಕಡಿಮೆ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆಮೇಲೆ ಲಿವರ್ ಪ್ರಾಬ್ಲಮ್ಸ್ಗೆ, ಶುಗರ್ ಪ್ರಾಬ್ಲಮ್ಸ್ಗೆ ಇರ್ಬೋದು, ಸೊ ಆಮೇಲೆ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗ್ಲಿಕ್ಕೆ, ಸೊ ಸಪೋರ್ಟಿವ್ ಆಗಿ ಕಾರ್ಡಿಯೋವಾಸ್ಕ್ಯುಲರ್ ಹೆಲ್ತ್ ಅಂದ್ರೆ ಹಾರ್ಟ್ ಹೆಲ್ತ್ಗೆ ಇದು ಹೆಲ್ಪ್ ಮಾಡುತ್ತೆ. ಸೊ ಬ್ರೈನ್ ರಿಲೇಟೆಡ್ ಇನ್ಫಾರ್ಮೇಶನ್ ಫಂಕ್ಷನ್ ಏನಾದ್ರು ಸಮಸ್ಯೆ ಇತ್ತು ಬ್ರೈನ್ ಹೆಲ್ತ್ಗೂ ಇದು ಕೆಲಸ ಮಾಡುತ್ತೆ. ಸೊ ಮೆಮರಿ ಇನ್ಕ್ರೀಸ್ ಮಾಡುತ್ತೆ. ಆಮೇಲೆ ಸೆಲ್ ರಿನ್ಯೂವಲ್ ಅಂದ್ರೆ ರೆಜುನೇಟ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಸೆಲ್ಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲಂಗ ಮತ್ತೆ ಇನ್ನೊಂದು ಸೆಲ್ ಹುಟ್ಟು ಹಾಕೋ ಟೈಮ್ನಲ್ಲಿ ಇದು ಹೆಲ್ಪ್ ಆಗ್ತಾ ಬರುತ್ತೆ. ಸೊ ಓವರ್ ಆಲ್ ಸಪೋರ್ಟ್ ಅಂದ್ರೆ ಗ್ರೋತ್ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ನಮ್ಮ ಬಾಡಿಗೆ ಇದನ್ನು ಬಹಳಷ್ಟು ಉಪಯೋಗವಾಗಿ ನಾವು ಇದನ್ನ ಉಪಯೋಗಿಸ್ಬೋದು. ಸೊ ಹಾಗಾದ್ರೆ ಇದನ್ನ ಯಾವ ರೀತಿಯಲ್ಲಿ ಉಪಯೋಗ ಮಾಡಬೇಕು, ರೈಟ್. ಸೊ ಸ್ಪೆಷಲಿ ಅಡಲ್ಟ್ಸ್ ಅಲ್ಲಿ ಕೊಡ್ರಿ, 16 ಇಯರ್ಸ್ ಅಬವ್ ಕೊಡ್ರಿ. 16 ಇಯರ್ಸ್ ಬಿಲೋ ಬೇರೆ ಪ್ರಾಡಕ್ಟ್ ಇದಾವೆ, ಅದನ್ನ ನಾವು ರೆಕಮೆಂಡ್ ಮಾಡ್ಬೋದು. ಒಂದು 15 ml ಬೆಳಿಗ್ಗೆ ರಾತ್ರಿ, ಸೊ 150 ml ವಾಟರ್ ಅಲ್ಲಿ ಸೊ 15 ml ಇದು ಮಿಕ್ಸ್ ಮಾಡ್ಕೊಟ್ರಿ. ಒಂದು ಊಟ ಮಾಡೋಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ 15 ml ಹಾಕೊಂಡು ಆರಾಮಾಗಿ ಕುಡಿದು ಎಂಜಾಯ್ ಮಾಡ್ರಿ. ದಿ ಬೆಸ್ಟ್ ರಿಸಲ್ಟ್ ಅನ್ನ ನೀವು ನೋಡ್ತಾ ಬರ್ಬೋದು, ರೈಟ್. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಟುಡೇ. ಅವರ್ ಫಾರ್ಮುಲಾ ಈಸ್, ಸೊ ಫಾರ್ಮುಲಾ ಎವ್ರಿ ಡೇ ನಾನು ಒಂದು ಫಾರ್ಮುಲಾ ತಿಳಿಸ್ತಾ ಇರ್ತೀನಿ. ಇದನ್ನ ಯಾವ ರೀತಿಯಲ್ಲಿ ನೀವು ನೆನ್ಪಿಟ್ಕೋಬೇಕಂತ ಒಂದು ಫಾರ್ಮುಲಾ ತಿಳಿಸ್ತಾ ಇರ್ತೀನಿ. ಇದನ್ನ ನೀಟಾಗಿ ನೆನ್ಪಿಟ್ಕೋಬಹುದು, ರೈಟ್. ಟುಡೇ ಅವರ್ ಫಾರ್ಮುಲಾ ಈಸ್ ಸೂಪರ್ ಫ್ರೂಟ್, ರೈಟ್. ಅದನ್ನ ಸೂಪರ್ ಅಂತ ಕರೀರಿ. ಇದಕ್ಕಿಂತ ಮುಂಚೆ ಒಂದು ತಿಳಿಸಿದೀನಿ, HR, ಹಿಪೋಪೆ ರೆಮ್ನೋಡಿಸ್, ಹಿಪೋಪೆ ರೆಮ್ನೋಡಿಸ್, HR ಅಂತ ಬರೀರಿ. ಇನ್ನೊಂದು ನಾನು ಫಾರ್ಮುಲಾ ಹೇಳ್ತೀನಿ ಇವತ್ತು. ಫಸ್ಟ್ HR ಅಂತ ಬರೀರಿ, ಹಿಪೋಪೆ ರೆಮ್ನೋಡಿಸ್, ಹಿಪೋಪುಟಮಸ್ ಅನ್ಕೊಟ್ರಿ ಸಿಂಪಲ್. ಹಿಪೋಪೆ ರೆಮ್ನೋಡಿಸ್,
ಹೆಚ್ ಆರ್ ಫಾಸ್ಟ್ ಆಗಿ ಬರಿಬೇಕು ನೀವು. ಹೆಚ್ ಆರ್ ಹಿಪಾಪೆ ರೆಮ್ನಾಯ್ಡಿಸ್ ಹಿಪಾಪೆ ರೆಮ್ನಾಯ್ಡಿಸ್. ಅಂಡ್ ನೆಕ್ಸ್ಟ್ ಫಾರ್ಮುಲಾ ಈಸ್ ಸೂಪರ್ ಅಂತ ಬರೀರಿ. ಸೂಪರ್ ಅಂತ ಬರೀರಿ. ರೈಟ್, ಆ ಸೂಪರ್ಗೆ ನಾನು ಈಗ ಫಾರ್ಮುಲಾ ಹೇಳ್ತೀನಿ. ರೈಟ್, ಸೂಪರ್ ಬಂದ್ಬಿಟ್ಟು ಎಸ್ ಅಂದ್ರೆ ಸಿ ಬಕ್ತೋನ್. ನೀವ್ ಯಾರಾದ್ರೂ ಬರೀಬಹುದು ಈಗ. ಎಸ್ ಅಂದ್ರೆ ಸಿ ಬಕ್ತೋನ್, ಯು ಅಂದ್ರೆ ಯುನಿಕ್ ಕಂಟೆಂಟ್ ಆಫ್ ಒಮೆಗಾ 3, 6, 9 and rare 7, and P a powerful antioxidant, and vitamin E, vitamin K, vitamin C, vitamin P, vitamin B12, vitamin B2, B1, vitamin A, vitamin E and vitamin K ಇವೆಲ್ಲವೂ ಬರ್ತಾವ. ರೈಟ್, ಸೊ ಇ ಬಂದ್ಬಿಟ್ಟು ವಿಟಮಿನ್ ಇ. ರೈಟ್, ಅಂಡ್ ಆರ್ ದಿಸ್ ಇಸ್ ರೆಸೋನೇಟರ್. ಸೊ ಸೆಲ್ ಪ್ರೊಟೆಕ್ಟ್ ಮಾಡೋಂಥದ್ದು, ಸೆಲ್ ಏನು ಫ್ರೀ ರಾಡಿಕಲ್ ಅಟ್ಯಾಕ್ಲಿಂದ ಇದನ್ನು ಕಾಪಾಡಂತದ್ದು. ಸೊ ಆಂಟಿ ಆಕ್ಸಿಡೆಂಟ್ ಪ್ಲಸ್ ಇದನ್ನ ರೆಸೋನೇಟರ್ ಅಂತ ಕರೀತಾರೆ. ಸೊ ದಿಸ್ ಇಸ್ ಸೂಪರ್. ಹೌ ಇಸ್ ಇಟ್? ಸೊ ಹೆಂಗಿತ್ತು? ಸೂಪರ್ ಆಗಿತ್ತಾ? Right. Thank you very much for joining. So hope you all enjoyed this session. So let's meet tomorrow with a different product or other combination. Right. Thank you very much. ಸೂಪರ್ ಆಗಿತ್ತು ಅಂತ ಹೇಳ್ಬೇಕು. ಎಕ್ಸಲೆಂಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ರೈಟ್, ಏನಾದ್ರು ಡೌಟ್ಸ್ ಇತ್ತು ಹ್ಯಾಂಡ್ ರೈಸ್ ಮಾಡ್ಬೋದು. ಅನ್ಮ್ಯೂಟ್ ಆಪ್ಷನ್ ಕೊಡ್ತೀನಿ.